ಅದು ಕಾಕತಾಳೀಯವೋ ಅಥವಾ ಪ್ಲಾನ್ಡೋ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಬಳಿಕ ಇಡೀ BJP ಒಂದು ಕಡೆ ಹೋದರೆ ಒಬ್ಬ ಪ್ರಬುದ್ಧ ನಾಯಕನ ರೀತಿಯಲ್ಲಿ BY ವಿಜೇಂದ್ರ ಅವರು ಒಂದಷ್ಟು ವಿರೋಧಗಳ ಮಧ್ಯೆಯೂ ಕೂಡ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಅನ್ನುವಂಥದ್ದು ಚರ್ಚೆ. ಪ್ರೀತಮ್ ಗೌಡರು, ಆ ಭಾಗದ ಸಂಸದ ಚೌಟಾ ಅವರು, ಜೊತೆಯಲ್ಲಿ ಒಂದಷ್ಟು ಕೆಲವು ನಾಯಕರು ವಿಜೇಂದ್ರ ಅವರು ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನು ಮಾತಾಡಿಸಿ ಅವ್ರಿಗೊಂದು ಸಾಂತ್ವನ ಹೇಳುವಂತಹ, ಸಮಾಧಾನ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಈ ಪ್ರಯತ್ನವನ್ನೂ ಕೂಡ BJPಯಲ್ಲಿ ವಿರೋಧಿಸಿದ್ದಾರೆ. ಅಪಸ್ವರ, ಹೋಗಬಾರ್ದಿತ್ತು, ಯಾಕೆ ಹೋಗೋದ್ರಿ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ರಾಜ್ಯ BJP ವಲಯದಲ್ಲೇ ಚರ್ಚೆ ಆಗ್ತಿರೋ ವಿಚಾರ. ಆದರೆ ನೋಡಿ, JDS ನಾಯಕರು ಹೋದರು, ಈ ಹಿಂದೆ ಸಾಕಷ್ಟು ನಾಯಕರು ಹೋಗಿ ಬಂದರು. ಆದರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ, ಯುವ ಶಾಸಕರಾಗಿ ಒಂದು ಪ್ರಬುದ್ಧ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರ ಆ ಒಂದು ಭೇಟಿ ಯಾವ ಲೆಕ್ಕಾಚಾರದಲ್ಲಾಯಿತೋ ಗೊತ್ತಿಲ್ಲ. ಅವರು ಕಣ್ಣರಿಸೋ ತಂತ್ರ ಮಾಡಿದ್ರೋ ಅಥವಾ ಬದ್ಧತೆಯಿಂದ ಹೋಗಿ ಬಂದರೋ ಗೊತ್ತಿಲ್ಲ. ಆದರೆ ಒಂದಂತೂ ಪ್ರಬುದ್ಧತೆಯ ಒಂದು ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಆದರೆ BJPಯ ಒಳಗಡೆ ಕೂಡ ಇದನ್ನು ವಿರೋಧಿಸಿದ್ರು. ನೀವು ಹೋಗಬಾರ್ದಾಗಿತ್ತು, ಎಲ್ಲರೂ ಕೂಡ ನಾವು ಅಲ್ಲೇನು ಹೇಳಿದ್ವಿ, ಅರೆ ನೀವು ಯಾಕೆ ಅಲ್ಲಿಗೆ ಹೋದ್ರಿ? ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ವಿಚಾರವನ್ನು ಪ್ರಶ್ನೆ ಮಾಡೋ ಮೂಲಕ, ಹೇಗಪ್ಪ ನೀವು ಹೋಗಿ ಬಂದ್ರಿ, ಒಂದು ಕಡೆ ನೀವೇ ಹೋಗ್ತೀರಾ, ಮತ್ತೊಂದು ಕಡೆ ನೀವೇ ಎತ್ಕಡ್ತೀರಾ, ಏನು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಕಾರಣ ಆಗಿರುವಂಥದ್ದು BJPಯ ಒಳಗಡೆ ಚರ್ಚೆ ಆಗಿರುವಂತಹ ಮತ್ತು ವಿರೋಧದ ಒಂದು ಹೇಳಿಕೆಗಳ ಕಾರಣ. ವಿಜೇಂದ್ರ ಅವರು ಹೋಗಿದ್ದು ಸರಿಯಾದ ಕ್ರಮ. ಒಬ್ಬ ಪ್ರಬುದ್ಧ ನಾಯಕ ಯಾವ ರೀತಿ ವರ್ತಿಸಬೇಕೋ ಆ ರೀತಿ ವರ್ತಿಸಿದ್ದಾರೆ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡಿದಾಗ. ಆದರೆ BJPಯಲ್ಲೇ ಇರುವಂತಹ ಒಂದಷ್ಟು ಪ್ರಭಾವಿ ನಾಯಕರುಗಳು, ಕೇಂದ್ರದ ನಾಯಕರುಗಳು ಸೇರಿದಂತೆ ವಿಜೇಂದ್ರ ಅವರು ಆ ನಿರ್ಧಾರವನ್ನು ಮಾಡಬಾರದಿತ್ತು ಅಥವಾ ಇನ್ನೊಂದಷ್ಟು ಜನರನ್ನು ಕರ್ಕೊಂಡು ಹೋಗಬೇಕಿತ್ತು ಅನ್ನುವಂತಹ ಚರ್ಚೆ ನಡೀತಿದೆ. ಪಕ್ಷದೊಳಗಡೆನೆ ಈ ಥರ ಅಪಸ್ವರಗಳು ಯಾಕೆ ಕೇಳಿ ಬರ್ತಿದೆ? ವಿಜೇಂದ್ರ ಅವರು ಮಾಡಿದ್ದು ಸರಿ ಇದೆ ಒಂದು ಹಂತಕ್ಕೆ. ಆದರೆ ಅವರು ಇನ್ನೂ ಒಂದು ಕೆಲಸ ಮಾಡಬಹುದಿತ್ತು. ಕೇಂದ್ರ ಸಚಿವರನ್ನು, ಪ್ರಹ್ಲಾದ್ ಜೋಶಿ ಅವರನ್ನು ಒಪ್ಪಿಸಿ, ಇಲ್ಲ ಕುಸುಮಾವತಿ ಅವರನ್ನೇ ವೇದಿಕೆಗೆ ಕರ್ಕೊಂಬರೋಣ, ಅವರಿಗೆ ಅಲ್ಲೇ ಬಹಿರಂಗವಾಗಿ ಒಂದು ಬೆಂಬಲವನ್ನು ಸೂಚಿಸೋಣ ಅನ್ನುವಂತಹ ಪ್ರಯತ್ನ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಅವರು ಕಾರ್ಯಕ್ರಮ ಮುಗಿದ ಮೇಲೆ ಸೌಜನ್ಯ ಮನೆಗೆ ಹೋಗಿ ಬಂದಿದ್ದಾರೆ ಅಂದರೆ ಈ ಚರ್ಚೆ ಆಗಿರುವಂತಹ ಮತ್ತು BJPಯಲ್ಲೇ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇಲ್ಲಾಂದರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕಾರ್ಯಕ್ರಮ ಮುಗಿಸಿ ಅವರದ್ದೇ ಪಕ್ಷದ್ದು ನೇರವಾಗಿ ಕೆಲ ನಾಯಕರ ಜೊತೆಯಲ್ಲಿ ಒಂದು ಅವರ ಬೆಟಾಲಿಯನ್ ಅಂತ ಹೇಳಬಹುದು, ಅವರ ಟೀಮ್ ಅಂತ ಹೇಳಬಹುದು, ಆ ಟೀಮ್ ಒಂದು ಪ್ರಬುದ್ಧತೆಯ ನಡೆಯನ್ನು ಪ್ರದರ್ಶಿಸಿದೆ. ಅವರು ಬೈತಾರೆ, ಕುಸುಮಾವತಿಯವರು ಬೈತಾರೆ, ನೋಡಿ ನಿಮ್ಮ ಪಕ್ಷದವರೇನೆ ನನಗೆ ನನ್ನ ಮಗಳನ್ನು ಇಟ್ಟುಕೊಂಡು ಹಣ ಮಾಡ್ಕೊಂಡಿದ್ದೀನಿ, ಅಂದರೆ ಆ ಹೆಸರನ್ನು ಇಟ್ಕೊಂಡು, ಆ ಕೇಸನ್ನು ಇಟ್ಕೊಂಡು ದೊಡ್ಡ ಮನೆ ಕಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ದಾರೆ. ನನ್ನ ನೋವಿಗೆ, ನನ್ನ ಕಣ್ಣೀರಿಗೆ, ನನ್ನ ಸಂಕಟಕ್ಕೆ ನ್ಯಾಯ ಸಿಗಲ್ವಾ ಅಥವಾ ಅಲ್ಲಿ ನಿಜ ನಿಮಗೆ ಕಾಣಿಸ್ತಿಲ್ವಾ ಅಂತ ಹೇಳ್ತಾರೆ. ಆ ಎಲ್ಲವನ್ನ ಕೇಳೋದ ಮೇಲೂ ಕೂಡ ಅತ್ಯಂತ ಸಂಯಮದಿಂದ ವಿಜೇಂದ್ರ ಅವರು ಒಂದೇ ಮಾತನ್ನು ಹೇಳ್ತಾರೆ, ಇಲ್ಲ ನೀವು ಕಳ್ಕೊಂಡಿದ್ದೀರಿ, ಅದು ನಮಗೂ ನೋವಾಗುತ್ತೆ, ನಮ್ಗೆ ಅರ್ಥ ಆಗುತ್ತೆ. ಆದರೆ ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ನೀವು ನ್ಯಾಯ ಪಡೆಯೋದೇ ಆದರೆ ನಿಮ್ಮ ಜೊತೆ ವೈಯಕ್ತಿಕವಾಗಿ ನಾವಿರ್ತೀವಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತಹ ಕಾನೂನಿನ ವ್ಯಾಜ್ಯ ಏನಿದೆ ಆ ಕೋರ್ಟ್ನ ಅಷ್ಟೂ ವೆಚ್ಚವನ್ನು ಭರಿಸ್ತೀವಿ ಅನ್ನುವಂತಹ ಹೇಳಿಕೆ ಕೊಟ್ಟ ಮೇಲೂ ಕೂಡ BJPಯಲ್ಲಿ ಕೆಲವರು, ಅದರಲ್ಲೂ RSSನ ಕೆಲ ನಾಯಕರು, ಯಾಕೆ ಹೋಗಿದ್ರಿ, ಯಾರ ಪರ್ಮಿಷನ್ ನಿಮಗೆ ಸಿಕ್ಕಿತ್ತು ಅನ್ನುವಂತಹ ಧಾಟಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದಾದರೆ BJPಯಲ್ಲೇ ಯಾಕಿಂಥದ್ದೊಂದು ವಿರೋಧ ಇದೆ? ಕರಾವಳಿ ಭಾಗದ ನಾಯಕರು ಕೂಡ ಅದನ್ನೇ ಬಯಸಿದ್ರೇನು? ಕರಾವಳಿ ಭಾಗದ BJPಯ ನಾಯಕರ ಅಣತಿಯಂತೆಯೇ ನಾವು ಹೋದರೆ ಅಲ್ಲಿ ಸಮಸ್ಯೆ ಆಗಬಹುದು, ಬೈಬಹುದು, ನಮಗೆ ನೀವೇ ಹೋಗಿ ಅಂತ ಕಳಿಸಿರೋ ಸಾಧ್ಯತೆ ಇದೆಯಾ? ಆದರೆ BJPಯ ಈ ನಡೆಯನ್ನು, ಇಡೀ BJPಯನ್ನು ಮತ್ತು ವಿಜೇಂದ್ರ ಅವರನ್ನು ಈಗ ಈ ಪ್ರಕರಣದಲ್ಲಿ ಬೇರೆ ಬೇರೆ ರೀತಿ ನೋಡುವಂತಾಗಿದೆ ಆ ಒಂದು ಭೇಟಿ. ಆದಾಗ್ಯೂ ಕೂಡ ಒಂದಂತೂ ಪಕ್ಕ, ಅದರಲ್ಲಿ ಎಷ್ಟು ಅಂತಃಕರಣ ಶುದ್ಧಿಯ ಭಾಗವಹಿಕೆ ಇತ್ತೋ ಗೊತ್ತಿಲ್ಲ ವಿಜೇಂದ್ರ ಅವರದ್ದು, ಅವರು ಪ್ರಬುದ್ಧತೆಯ ನಡೆಯನ್ನು ಪ್ರದರ್ಶಿಸಿದ್ದಾರೆ. ಆದರೆ ಅಂತಹ ಪ್ರಬುದ್ಧತೆಯನ್ನು ಕೂಡ ಎಲ್ಲೋ ನಮ್ಮನ್ನು ಓವರ್ಟೇಕ್ ಮಾಡ್ತಿದ್ದಾರೆ ವಿಜೇಂದ್ರ ಅನ್ನೋ ಕಾರಣಕ್ಕೋಸ್ಕರ ಯಾರೆಲ್ಲ ವಿರೋಧಿಸ್ತಿದ್ದಾರೆ, ಯಾವೆಲ್ಲ ಪ್ರಭಾವ ವಿರೋಧ ಮಾಡ್ತಿದೆ,
ಅವುಗಳಿಗೆ ಅಥವಾ ಅಂತಹ ವಿರೋಧಗಳಿಗೆ ಭವಿಷ್ಯದಲ್ಲಿ ಮತದಾರ, ಅದರಲ್ಲೂ BJPಯ ಕಾರ್ಯಕರ್ತ, ಅದರಲ್ಲೂ ಕರಾವಳಿ ಭಾಗದ ಪ್ರಜ್ಞಾವಂತ ಮತದಾರ, ಬುದ್ಧಿವಂತ ಜನ ಪಾಠ ಕಲಿಸ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ.